ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಹಬ್ಬದ ದಿನದಂದು ಈ ತಪ್ಪುಗಳನ್ನು ಮಾಡಿದರೆ ನೀವು ಜೀವನ ಪೂರ್ತಿ ಕಷ್ಟಗಳನ್ನು ಅನುಭವಿಸ್ತೀರಾ. ಹಾಗಾದರೆ ಸಂಕ್ರಾಂತಿಯ ದಿನ ಯಾವ ತಪ್ಪು ಮಾಡಬಾರ್ದು, ಹಾಗೆ ಸಂಕ್ರಾಂತಿಯ ದಿನ ವಿಶೇಷವಾಗಿ ಸೂರ್ಯದೇವನಿಗೆ ಪೂಜೆ ಮಾಡಬೇಕು. ಹಾಗೆ ಈ ವರ್ಷ ವಿಶೇಷವಾಗಿ ಗುರುವಾರದಂದು ಬಂದಿರುವುದರಿಂದ ರಾಯರಿಗೆ ಕೂಡ ವಿಶೇಷ ಪೂಜೆ ಕೂಡ ನಾವು ರಾಯರಿಗೆ ಮಾಡಬೇಕು. ಈ ದಿನ ವಿಶೇಷವಾಗಿ ಎಳ್ಳು, ಬೆಲ್ಲ ಹಾಗೆ ಕಬ್ಬು, ಸಿಹಿ ಪೊಂಗಲ್ ಕೂಡ ಪ್ರತಿ ಮನೆಯಲ್ಲೂ ಕೂಡ ಮಾಡಿ ದೇವರಿಗೆ ಇಡ್ತಾರೆ ಅಲ್ವಾ. ಹಾಗೆ ಹೊಸ ವರ್ಷದ ಮೊದಲನೇ ಹಬ್ಬ ಬರೋದು ಸಂಕ್ರಾಂತಿ, ನಿಮಗೆಲ್ಲರಿಗೂ ಅಂತೂ ಗೊತ್ತಿದೆ. ಹಾಗೆ ಮಕರ ಸಂಕ್ರಾಂತಿ ಪ್ರಕೃತಿಯೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಶ್ರೇಷ್ಠ ಹಬ್ಬವಾಗಿರುತ್ತದೆ. ಈ ದಿನ ನಾವೆಲ್ಲರೂ ಸೂರ್ಯ ದೇವರನ್ನು ಪೂಜೆ ಮಾಡುತ್ತೇವೆ. ಹಾಗೆ 2026 14 15ರಂದು ನಾವು ಯಾವೆಲ್ಲ ತಪ್ಪು ಮಾಡಬಾರದು? 2026 ಈ ತಪ್ಪುಗಳನ್ನು ಮಾಡಿದರೆ ಜೀವನ ಪೂರ್ತಿ ಕಷ್ಟ ಅನುಭವಿಸುವಿರಿ. ಸಂಕ್ರಾಂತಿಯ ದಿನ ಪವಿತ್ರ ನದಿ ಸ್ನಾನವನ್ನು ಮಾಡುವುದು, ಹಾಗೆ ದಾನ ಮಾಡುವುದು, ವಿಶೇಷ ಆಹಾರಗಳನ್ನು ಸೇವಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಒಂದು ವೇಳೆ ಸಂಕ್ರಾಂತಿ ದಿನ ನಾವು ತಿಳಿಯದೆ ಹಾಗೂ ತಿಳಿದೋ ಮಾಡಿದ ತಪ್ಪುಗಳನ್ನು ಅದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಕೊರತೆಯನ್ನು ಉಂಟು ಮಾಡುತ್ತದೆ. ಪವಿತ್ರ ಸ್ನಾನ ಮಾಡದೆ ಇರುವುದು ಸಂಕ್ರಾಂತಿಯ ದಿನದಂದು ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ನಾವು ಸ್ನಾನ ಮಾಡಬೇಕು. ತುಂಬನೇ ಶುಭಕರ. ಹಾಗೆ ಸ್ನಾನ ಮಾಡದೆ ಯಾವುದೇ ಆಹಾರಗಳನ್ನು ಕೂಡ ನಾವು ಸೇವಿಸಬಾರದು. ಅಂತಹ ವ್ಯಕ್ತಿಯ ಮೇಲೆ ಸೂರ್ಯನು ಕೆಟ್ಟ ಪ್ರಭಾವವನ್ನು ಬೀರುತ್ತಾನೆ. ಸೂರ್ಯದೇವ ಆಶೀರ್ವಾದವೂ ಕೂಡ ನಮಗೆ ಸಿಗುವುದಿಲ್ಲ. ಸಂಕ್ರಾಂತಿಯ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ನಾವು ಸೇವಿಸಬೇಕು. ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ, ಮದ್ಯದಂತಹ ಆಹಾರವನ್ನು ಸೇವನೆಯನ್ನು ನಾವು ನಿಷೇಧಿಸಬೇಕು. ಹಾಗೆ ನೀವು ಶುದ್ಧ ಆಹಾರವನ್ನು ಸೇವನೆ ಮಾಡಬೇಕು. ಇಲ್ಲದಿದ್ದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತದೆ. ಮರಗಳನ್ನು ಮತ್ತು ಗಿಡಗಳನ್ನು ಕಡಿಯಬಾರದು. ಇದು ವರ್ಷದ ಮೊದಲನೇ ಹಬ್ಬ ಅಲ್ವಾ. ಸಂಕ್ರಾಂತಿಯ ಹಬ್ಬವು ಸೂರ್ಯ ಮತ್ತು ಪ್ರಕೃತಿಯೊಂದಿಗೆ ಆರಂಭವಾಗಿರುತ್ತದೆ. ಈ ಮಂಗಳಕರವಾದ ದಿನದಂದು ನಾವು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಗಿಡ ಆಗಲಿ ಮರ ಆಗಲಿ ಕಡಿಬಾರ್ದು. ಈ ದಿನ ರೈತರು ಕೂಡ ಹೊಲದಲ್ಲಿ ಕೆಲಸ ಮಾಡುವುದಿಲ್ಲ. ಅಪ್ಪಿತಪ್ಪಿ ಮಾಡಿದರೆ ಸೂರ್ಯದೇವರಿಗೆ ಕೋಪಕ್ಕೆ ನಾವು ಬಲಿಯಾಗುತ್ತೇವೆ. ಹಾಗೆ ಹಬ್ಬದ ದಿನ ಉಗುರುಗಳು ಹಾಗೆ ಕೂದಲನ್ನು ಕತ್ತರಿಸುವುದು ಅಶುಭಕರವಾಗಿದೆ. ಹಾಗೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ಕೊರತೆ ಉಂಟಾಗುತ್ತದೆ. ಮನೆಯಲ್ಲಿ ಕಲಹ ಉಂಟಾಗುತ್ತದೆ. ಈ ವಿಷಯ ತುಂಬ ಮುಖ್ಯವಾಗಿ ಮಾಡಬೇಕಾದ ಒಂದು ಮಕರ ಸಂಕ್ರಾಂತಿಯ ದಿನ ತುಂಬ ಮುಖ್ಯವಾಗಿ ಮಾಡಬೇಕಾದ ಕೆಲಸವೆಂದರೆ ಸೂರ್ಯದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವುದು ಮುಖ್ಯವಾಗಿದೆ. ಹಾಗೆ ಈ ವರ್ಷ ಗುರುವಾರ ಬಂದಿರೋದರಿಂದ ನಾವು ರಾಯರ ಫೋಟೋವನ್ನು ದೇವರ ಮನೆಯಲ್ಲಿ ಇಟ್ಟು ರಾಯರಿಗೆ ತುಳಸಿ ಮಾಲೆಯನ್ನು ಹಾಕಿ, ಹಾಗೆ ರಾಯರ ಮುಂದೆ ಎಳ್ಳು, ಬೆಲ್ಲ, ಕೊಬ್ಬರಿ ಹಾಗೆ
ಕೊಬ್ಬರಿಯ ಎಲ್ಲನೂ ದೇವರ ಮುಂದೆ ಇಟ್ಟು ಹಾಗೆ ರಾಯರ ಮುಂದೆ ಇಟ್ಟು ಮೊದಲು ಗಣೇಶನಿಗೆ ವಿಘ್ನ ನಿವಾರಕರಿಗೆ ಬೇಡಿಕೊಳ್ಳಬೇಕು. ನಮ್ಮದು ಏನೇ ತಪ್ಪಿದರೂ ಕ್ಷಮಿಸಿ ಗಣೇಶ ದೇವ ಅಂತ ಬೇಡಿಕೊಂಡು ನಂತರ ನಿಮ್ಮ ಮನೆ ದೇವರಲ್ಲಿ ಬೇಡಿಕೊಂಡು ನಂತರ ನೀವು ರಾಯರಿಗೆ ಪೂಜೆ ಸಲ್ಲಿಸಿ ಹಾಗೆ ವಿಶೇಷವಾಗಿ ಸೂರ್ಯದೇವನಿಗೆ ಕೂಡ ಪೂಜೆ ಸಲ್ಲಿಸಿ ನಿಮ್ಮ ಮನೆ ಹತ್ತಿರ ಏನಾದರೂ ಹಸು ಏನಾದರೂ ಇದ್ದರೆ ಹಸುವಿನ ಪಾದಕ್ಕೆ ತೊಳೆದು ಹಾಗೆ ಪಾದಕ್ಕೆ ಅರಿಶಿನ ಕುಂಕುಮ ಹೂವು ಹಚ್ಚಿ ಪೂಜೆ ಕೂಡ ಮಾಡಿದ್ರೆ ತುಂಬ ಶುಭವಾಗುತ್ತೆ. ಹಾಗೆ ಹಸುವಿಗೆ ಬೆಲ್ಲ ಬಾಳೆಹಣ್ಣು ಸಿಹಿ ಪೊಂಗಲ್ ಕೂಡ ಕೊಡುವುದರಿಂದ ನಿಮಗೆ ತುಂಬ ಶುಭವಾಗುತ್ತೆ ಅಂತ ಹೇಳಬಹುದು. ಈ ದಿನ ಹಳ್ಳಿಗಳಲ್ಲೆಲ್ಲ ಹಸು ಎಲ್ಲ ಕರ್ಕೊಂಡು ರಾತ್ರಿ ಹಸುವಿಗೆ ಕಿಚ್ಚಾಯಿಸ್ತಾರೆ. ಅದನ್ನು ನಾವು ಬೆಂಗಳೂರಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ, ಹಳ್ಳಿಲಷ್ಟೇ ನೋಡೋಕ್ಕಾಗೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.